ಇದೊಂದು ಮೋಸ್ಟ್ ಸ್ಪೆಷಲ್ ಪ್ಲಾಂಟ್ ಆಫ್ ಮೈ ಗಾರ್ಡನ್. ನೀವ್ ಯಾರು ನೋಡಿರ್ಲಿಕ್ಕಿಲ್ಲ ಜಾಸ್ತಿ, ಆನ್ಲೈನ್ ಮಾತ್ರ ಸಿಗುದು. ಇದು ಲೋಕಲ್ ನರ್ಸರೀಸ್ ಅಲ್ಲಿ ಸಿಗುದು ತುಂಬಾ ಕಡಿಮೆ. ಇಸ್ ಅ ಕಾರ್ನಿವೋರಸ್ ಪ್ಲಾಂಟ್. ಇದು ಇದ್ರಲ್ಲಿ ಏನಂದ್ರೆ ಹುಳ ಏನಾದ್ರೂ ಬಿದ್ರೆ ಇದ್ರ ಕ್ಯಾಪ್ ಮುಚ್ಚಿಕೊಳ್ತದೆ. ದಟ್ಸ್ ವೈ ಕಾರ್ನಿವೋರಸ್ ಪ್ಲಾಂಟ್ ಅಂತ ಇದಕ್ಕೆ ಹೆಸರು. ಕೇನ್ ಹಾಗೆ ಸ್ಟೆಮ್ಸ್ ಉದ್ದ ಆಗಿ ಆಗುವ ಬಿಗೋನಿಯಾಸ್, ಈಸಿ ಟು ಮೇಂಟೈನ್ ಕಂಪೇರ್ ಟು ರೆಕ್ಸ್ ಬಿಗೋನಿಯಾಸ್. ಇದು ರಾಧಾಕೃಷ್ಣ ಮೂರ್ತಿ. ಸ್ವಲ್ಪ ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡುದು ಫ್ರೆಂಡ್ಸ್ ಇಂದ ಕಲ್ತ್ಕೊಂಡಿದ್ದೇನೆ. ಇದು ರಾಧಾಕೃಷ್ಣ ಮೂರ್ತಿ ಒಬ್ರು ಡಿಸ್ಪೋಸ್ ಮಾಡಿದ್ರು, ಅದನ್ನ ತಂದು ಇಲ್ಲಿ ಗಾರ್ಡನ್ ಡೆಕೋರೇಟ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಇದು ಕಂಪೌಂಡ್ ಮೇಲೆ ನೀವು ನೋಡ್ತಿರೋದು ಬೋಗನ್ ವಿಲಾ ವೆರೈಟೀಸ್. ಇದರಲ್ಲಿ ಸ್ವಲ್ಪ ಹೊಸತು ಹೈಬ್ರಿಡ್ ವೆರೈಟೀಸ್ ಇನ್ಕ್ಲೂಡ್ ಮಾಡಿದ್ದೇನೆ. ಹೈಬ್ರಿಡ್ ವೆರೈಟೀಸ್ ಇದು ಅಡ್ವಾಂಟೇಜ್ ಏನಂದ್ರೆ ತುಂಬಾ ದೊಡ್ಡದಾಗಿ ಬೆಳೆಯೋದಿಲ್ಲ ಗಿಡ. ಕ್ಲೆಮ್ಯಾಟಿಸ್ ಅಂತ ಇದರದ್ದು ಹೆಸರು. ಆಕ್ಚುಲಿ ಕಾಮನ್ಲಿ ನೋನ್ ಆಸ್ ಬ್ರೈಡಲ್ ಬುಕೆ. ಇದು ಬಿಸಿಲು ಬಿದ್ರೆ ಇಡೀ ವರ್ಷ ಹೂವಾಗ್ತದೆ. ಈಗ ಈ ಸತಿ ಗಿಡ ಕಟ್ ಮಾಡದೆ ನ್ಯಾಚುರಲ್ ತೋರಣದಾಗೆ ಬೆಳೆಸಿದ್ದೇನೆ. ಇದು ಇನ್ನೊಂದು ವೆರೈಟಿ, ಸೇಮ್ ಇನ್ವರ್ಟೆಡ್ ಫರ್ನ್ ಅಲ್ಲಿ ಇನ್ನೊಂದು ವೆರೈಟಿ. ಇದ್ರಲ್ಲಿ ಏನಂದ್ರೆ ನೀವು ಬುಡ ಇದ್ರೊಳಗೆ ಹಾಕಿ ಗಿಡನ ಕೆಳಗೆ ಗ್ರೋ ಮಾಡ್ಲಿಕ್ಕೆ ಬಿಟ್ರೆ ಮಾತ್ರ ಇದು ಚಂದ ಮಾಡಿ ಬೆಳೀತದೆ. ಉಲ್ಟಾ ನಾವು ರೆಗ್ಯುಲರ್ ಗಿಡ ನೆಡುವಾಗೆ ನೆಟ್ರೆ ಈ ಫರ್ನ್ಸ್ ಉಳ್ಕೊಳ್ಳೋದಿಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಈ ರೀತಿಯ ಹೂಗಳನ್ನು ತೋರಿಸದೆ ತುಂಬ ಸಮಯಗಳೇ ಕಳೆದೋಯಿತು. ಕೃಷಿಯ ಬೇರೆ ಬೇರೆ ಸಂಗತಿಗಳನ್ನು ತೋರಿಸುವ ಮಧ್ಯದಲ್ಲಿ ಹೂತೋಟದ ಕಂಟೆಂಟ್ಗಳನ್ನು ಹೆಚ್ಚು ಮಾಡಲಿಕ್ಕಾಗಲಿಲ್ಲ. ಅದರಿಂದಾಗಿ ಒಂದು ವಿಶೇಷವಾಗಿರುವಂಥ ಹಲವಾರು ವಿಧಗಳು, ಯಾವುದೆಲ್ಲ ವಿಧಗಳು ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನನಗೆ ಗೊತ್ತಿಲ್ಲದಿರುವಂಥ ಹಲವಾರು ರೀತಿಯ ಹೂಗಳಿರುವಂಥ ಒಂದು ಹೂವಿನ ತೋಟಕ್ಕೆ ಬಂದಿದ್ದೇನೆ. ನಾನಿರುವಂಥದ್ದು ಮಂಗಳೂರು ಮಹಾನಗರದ ಕೊಟ್ಟಾರ ಚೌಕಿ ಪಕ್ಕದ ಮಾಲೆಮಾರ್ನಲ್ಲಿ. ಸೌಜನ್ಯ ಮೇಡಮ್ ಅಂತೇಳಿ ಉಪನ್ಯಾಸಕರಾಗಿ ಕೂಡ ಮಣಿಪಾಲದಲ್ಲಿ ಕೆಲಸ ಮಾಡ್ತಿದ್ರು. ಅದರ ಜೊತೆಗೆ ಸುಮಾರು ಒಂದು 10 ವರ್ಷದಿಂದ ಅವರೇ ಹೆಚ್ಚು ಕೆಲಸಗಳನ್ನು ಮಾಡಿ ಮನೆಯ ಪಕ್ಕ ಸುಂದರವಾಗಿರುವಂಥ ಹೂತೋಟವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ನಾನು ನೋಡ್ತಿರುವಂಥ ಒಂದು ಮೊದಲ ವೆರೈಟಿ ಅಂತ ಹೇಳ್ಬೋದು. ಇದನ್ನು ನಾನು ಇಷ್ಟರವರೆಗೆ ನೋಡಿಲ್ಲ. ನೋಡಿ, ಇದೊಂದು ಕಾಣ್ಬೋದು, ಒಂದು ಚೀಲದ ರೀತಿಯಲ್ಲಿದೆ. ಏನಂತ ಹೇಳಿದ್ರೆ ಇದು ಈ ಮಾಂಸಾಹಾರಿ ಸಸ್ಯ ಅಂತಲೇ ಹೇಳ್ತಾರೆ. ಇದಕ್ಕೆ ಕೀಟಗಳು ಬಿದ್ದಾಗ ಇದು ಮೇಲ್ಗಡೆದು ಕವರ್ ಆಗುತ್ತೆ, ಈ ರೀತಿಯ ಮಾತುಗಳೆಲ್ಲವೂ ಕೂಡ ಕೇಳ್ತೇವೆ. ಈ ವಿಡಿಯೋದಲ್ಲಿ ಇವರಿಗೆ ಹೇಗೆ ಈ ರೀತಿಯ ಒಂದು ಕೈತೋಟದ ಆಸಕ್ತಿ ಬಂತು ಮತ್ತು ಇಷ್ಟು ವೆರೈಟಿಗಳನ್ನ ಹೇಗೆ ಇವರು ನಿರ್ವಹಣೆ ಮಾಡ್ತಾರೆ, ಅದರ ಗಿಡಗಳನ್ನು ಹೆಚ್ಚು ಮಾಡುವಂಥದ್ದು ಹೇಗೆ, ಅದಕ್ಕೆ ಬರೋ ರೋಗಗಳು, ಇದೆಲ್ಲದರ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಎಲ್ರಿಗೂ ನಮಸ್ತೆ. ನಾನು ಸೌಜನ್ಯ ಶೆಣೈ ಅಂತ. ಬೇಸಿಕಲಿ ಅಪ್ಪ ಅಮ್ಮ ತಮ್ಮ ತಂಗಿಯೊಟ್ಟಿಗೆ ಮಣಿಪಾಲದಲ್ಲಿ ಹುಟ್ಟಿ ಬೆಳೆದವಳು. ಮದುವೆ ಮಾಡ್ಕೊಂಡದ್ದು ಬಂಟ್ವಾಳದವ್ರನ್ನ. ಅತ್ತೆ ಮಾವ ನಾದಿನಿ ಮೈದುನ ಗಂಡ ಎಲ್ಲ ಬಂಟ್ವಾಳದಲ್ಲಿ ಹುಟ್ಟಿ ಬೆಳೆದವರು. ಸೊ ಮಂಗಳೂರಲ್ಲಿ ನನ್ನ ಕೆಲಸಕ್ಕೋಸ್ಕರ ಇಲ್ಲಿ ನಾವು ಮಂಗಳೂರಲ್ಲಿ ಮನೆ ಮಾಡ್ಕೊಂಡದ್ದು. ಮಣಿಪಾಲಕ್ಕೆ 17 years MIT ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಟೀಚ್ ಮಾಡ್ತಿದ್ದೆ. ಸೊ ಡೈಲಿ ಟ್ರಾವೆಲ್ ಮಾಡಿಕೊಂಡು ಮತ್ತೆ ಮಗನಿಗೋಸ್ಕರ 10 ವರ್ಷದ ಹಿಂದೆ ಅವ್ನು ಟೀನೇಜ್ ಪ್ರಾಯಕ್ಕೆ ಹೋಗುವಾಗ ಮಕ್ಕಳಿಗೆ ಅಪ್ಪ ಅಮ್ಮನ ಮಾರ್ಗದರ್ಶನ ಬೇಕಾಗ್ತದೆ ಅಂತ ಕೆಲಸ ಬಿಟ್ಟದ್ದು ಮೇನ್ ಉದ್ದೇಶ. ಸೊ ಅದರೊಟ್ಟಿಗೆ ನನ್ನ ಹಾಬೀಸಿಗೂ ಟೈಮ್ ಕೊಡಬೇಕು. ಲೈಫ್ ಇಸ್ ನಾಟ್ ಆಲ್ವೇಸ್ ಅಬೌಟ್ ಮನಿ, ಇಟ್ಸ್ ಮೋರ್ ದ್ಯಾನ್ ಮನಿ. ಸೊ ದಿಸ್ ಇಸ್ ಮೈ ಗೋಲ್ ಇನ್ ಲೈಫ್. ಸೊ ಇದಕ್ಕೋಸ್ಕರ ನನ್ನ ಮೇನ್ ಗಾರ್ಡನಿಂಗ್ ನನ್ನ ಹಾಬಿ. ನನಗೆ ಗಾರ್ಡನಿಂಗ್ ಅಂದ್ರೆ ತುಂಬಾ ಇಷ್ಟ ಸಣ್ಣದ್ರಿಂದ ಸಹ. ಅಜ್ಜಿ ಮತ್ತೆ ಅಮ್ಮನನ್ನ ತುಂಬಾ ಗಾರ್ಡನಿಂಗ್ ಮಾಡುದು ನೋಡ್ತಿದ್ದೇನೆ. ದಿಸ್ ಇಸ್ ಮೈ ಲೈಫ್ ನಾವು ಗಾರ್ಡನಿಂಗ್. ಮಗ ದೊಡ್ಡವನಾಗಿದ್ದಾನೆ, ಡಿಗ್ರಿ ಮಾಡ್ಕೊಂಡು ಅವನದ್ದೇ ಬಿಸ್ನೆಸ್ ಏನಾದ್ರೂ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ದಾನೆ. ಸೊ ನಾವು ಮೈ ಲೈಫ್ ಇಸ್ ಗಾರ್ಡನಿಂಗ್. ಸೊ ನಮ್ದು ಮೇನ್ಲಿ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್. ಬಂಟ್ವಾಳದಲ್ಲಿ ಬಾಮಿ ಕಾರ್ಸ್ ಅಂತ ಗ್ರಾಸರಿ ಬಿಸ್ನೆಸ್, ಹೋಲ್ಸೇಲ್ ಮತ್ತು ರಿಟೇಲ್ ಅಲ್ಲಿ ಇದ್ದಾರೆ ಹಸ್ಬೆಂಡ್ ಮತ್ತೆ ಅವರ ಫುಲ್ ಫ್ಯಾಮಿಲಿ. ಸೊ ಈಗ ನನ್ನ ಗಾರ್ಡನ್ ಟೂರ್ ಮಾಡುವ, ಏನಂತ ನೋಡುವ, ಏನೆಲ್ಲ ಕಲೆಕ್ಟ್ ಮಾಡಿದ್ದೇನೆ 10 ವರ್ಷದಲ್ಲಿಂದ. ಸೊ ಇದಕ್ಕೆ ಯುಫೋರ್ಬಿಯಾಸ್ ಅಂತ ಹೇಳ್ತಾರೆ. ಇದು ಒಂಥರ ತುಂಬಾ ಬಿಸಿಲು ಬೇಕಾದ ಗಿಡ. ನೀರು ತುಂಬಾ ಕಡಿಮೆ ಇದಕ್ಕೆ. ಗೊಬ್ಬರ ಅಂತ ಅಷ್ಟು ಏನ್ ಬೇಕಾಗಿರುದಿಲ್ಲ. ಕೆಲಸ ತುಂಬಾ ಕಡಿಮೆ. ಎವ್ರಿ ಇಯರ್ ರಿಪೋರ್ಟ್ ಮಾಡುವ ಅವಶ್ಯಕತೆ ಇಲ್ಲ ಈ ಪ್ಲಾಂಟ್ಸಿಗೆ. ಸೊ ಓನ್ಲಿ ಜಾಗ್ರತೆ ಮಾಡ್ಬೇಕಂದ್ರೆ ತುಂಬಾ ನೀರ್ ಹಾಕಬಾರ್ದು. ಇಡೀ ವರ್ಷ ಹೂವಾಗ್ತದೆ, ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಹೂ ಕಡಿಮೆ. ಎಷ್ಟು ವೆರೈಟಿ ಇದೆ ನಿಮ್ಮ ಹತ್ರ? ಇದರಲ್ಲಿ ಒಂದು 25 ವೆರೈಟಿ ಇರುವುದು. ಇದು ಆಲ್ಮೋಸ್ಟ್ ಕಂಟಿನ್ಯೂಸ್ ಹೂ ಆಗ್ತಾನೆ ಇರ್ತದೆ. ಗಿಡ ಖಾಲಿ ಇರುದು ತುಂಬಾ ಕಡಿಮೆ. ಮಳೆಗಾಲದಲ್ಲಿ ಮಾತ್ರ ಬಿಸಿಲು ಕಡಿಮೆ ಆದ ಕಾರಣ ಹೂ ಕಡಿಮೆ. ಮೇನ್ಲಿ ಇದಕ್ಕೆ ಬೇಕು ಬಿಸಿಲು. ಇದು ಡಯಾಂಥಸ್ ಅಂತ. ಇದು ಆಕ್ಚುಲಿ ಸೀಸನಲ್ ಫ್ಲವರ್ಸ್, ವಿಂಟರ್ ಫ್ಲವರ್ಸ್. ವಿಂಟರ್ ಅಲ್ಲಿ ತಕೊಂಡ್ ಬಂದದ್ದು ಈಗ ತನಕ ಹೂ ಬಿಡ್ತಾ ಉಂಟು.
ಅದು ಲೆಮೋನಿಕಾ ಅಂತ ಹೇಳ್ಕೊಂಡು ಹಾ. ಸ್ವಲ್ಪ ರೇರ್ ಪ್ಲಾಂಟ್, ಇಲ್ಲಿ ಅಷ್ಟು ಮಂಗಳೂರಲ್ಲಿ ನೋಡ್ಲಿಕ್ಕೆ ಸಿಗುದಿಲ್ಲ. ಹಾ. ಬೆಳೆಸ್ಲಿಕ್ಕೆ ತುಂಬಾ ಸುಲಭ, ತುಂಬಾ ನೀರು, ತುಂಬಾ ಬಿಸಿಲು. ಹಾ. ಇದು ಟೆಕೋಮಾ ಅಂತ ಕಾಮನ್ ಫ್ಲವರ್, ಎಲ್ರು ನೋಡಿರ್ಬೋದು. ಇದು ಮೆಲಸ್ಟೋಮಾ ಅಂತ. ಇದು ಆಕ್ಚುಲಿ ನೀವು ಫಸ್ಟ್ ಅದನ್ನ ಜೀವ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬೆಳೀತದೆ. ಹಾ. ಇದ್ರಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಈ ಗಿಡ ಜೀವ ಬರುದೇ ತುಂಬಾ ಕಷ್ಟ. ಅದಕ್ಕೆ ಮಣ್ಣು ಚೇಂಜ್ ಆದ್ರೆ ಆಗುದಿಲ್ಲ. ಒಂದ್ಸತಿ ಜೀವ ಬಂದ್ರೆ ಮತ್ತೆ ತುಂಬಾ ಚೆನ್ನಾಗಿ ಬೆಳೀತದೆ. ಗ್ರೌಂಡ್ ಸ್ಪೇಸ್ ಕೊಟ್ಟರೆ ದೊಡ್ಡ ಮರದ ಹಾಗೆ ಬೆಳ್ಕೊಂಡು ಫುಲ್ ಹೂ ಆಗ್ತದೆ ವರ್ಷ ಇಡೀ. ಇಲ್ಲಿ ಕೊಕ್ಕರೆ ಅಂತಂದು ಇಟ್ಟಿದ್ದೀರಿ. ಇದೆಲ್ಲ ಮಿನಿಯೇಚರ್ಸ್ ಡೆಕೋರೇಷನ್ ಗೆ ಸ್ವಲ್ಪ ಕಲೆಕ್ಟ್ ಮಾಡುದು, ಸ್ವಲ್ಪ ಕ್ರಿಯೇಟಿವ್ ಆಗಿ ಇಡುದು. ಗಾರ್ಡನ್ ಸ್ವಲ್ಪ ಇಂಟ್ರೆಸ್ಟ್ ಉಂಟು. ಎಕ್ಸರ್ಸೈಸ್ ಇದು ನಂದು ಓಲ್ಡ್ ಎಕ್ಸರ್ಸೈಸ್ ಸೈಕಲ್. ಎಕ್ಸರ್ಸೈಸ್ ಗೆ ಅಂತ ಇವ್ರ ಚಿಕ್ಕಪ್ಪನ ಹತ್ರ ತಕೊಂಡ್ ಬಂದದ್ದು ಆಕ್ಚುಲಿ. ಹಾ. ಮತ್ತೆ ಕಾಲ್ ನೋವು ಬಂದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಐ ಫೌಂಡ್ ಅ ಬೆಟರ್ ಯೂಸ್ ಫಾರ್ ದಿಸ್ ಇನ್ ಮೈ ಗಾರ್ಡನ್. ಇದು ಟ್ರೈ ಕಲರ್ ಹೈಬಿಸ್ಕಸ್ ಅಂತ. ಎಲ್ರು ಒಂದು ಇದ್ರಲ್ಲಿ ಒಂದು ಕಾಮನ್ ವೆರೈಟಿ ರೋಡ್ ಸೈಡ್ ಅಲ್ಲೆಲ್ಲ ನೋಡಿರ್ಬೋದು. ಇದು ಸ್ವಲ್ಪ ರೇರ್ ವೆರೈಟಿ, ಮೇನ್ಲಿ ನೋಟೆಡ್ ಫಾರ್ ಇಟ್ಸ್ ಫೋಲಿಯೇಜ್ ಲೀವ್ಸ್, ಬ್ಯೂಟಿಫುಲ್ ಫೋಲಿಯೇಜ್ ಲೀವ್ಸ್. ಲೀವ್ಸ್ ಎಲ್ಲ ಬೇರೆ ಬೇರೆ ಕಲರ್ ಇದ್ದು, ಬೇರೆ ಬೇರೆ ಸೀಸನ್ ಅಲ್ಲಿ ಬೇರೆ ಬೇರೆ ಕಲರ್. ಎವ್ರಿ ಲೀಫ್ ಹ್ಯಾಸ್ ಡಿಫ್ರೆಂಟ್ ಪ್ಯಾಟರ್ನ್. ಪ್ಲಾಂಟ್ಸ್ ಪ್ಯಾಂಡನಸ್ ಅಂತ, ತುಂಬಾ ಸುಲಭ ಗ್ರೋ ಮಾಡ್ಲಿಕ್ಕೆ. ನೀವು ಸ್ವಲ್ಪ ದಿವಸ ನೀರ್ ಹಾಕದಿದ್ರು ಏನಾಗುದಿಲ್ಲ, ಎಷ್ಟು ನೀರ್ ಬಿದ್ರು ಏನಾಗುದಿಲ್ಲ. ಫರ್ಟಿಲೈಸರ್ ಏನು ಬೇಕು ಅಂತ ಹೇಳಿಲ್ಲ. ನೆರಳಲ್ಲಿ, ಬಿಸಿಲಲ್ಲಿ, ಎಲ್ಲಿ ಬೇಕಾದ್ರೂ ಬೆಳೆಸ್ಬೋದು. ಸೊ ನೀವು ಜೀವನದಲ್ಲಿ ಎಷ್ಟು ದುಡ್ಡು ಮಾಡಿದ್ರು ಲಾಸ್ಟಿಗೆ ಬೇಕಾಗುದು ಮೆಂಟಲ್ ಪೀಸ್. ಸೊ ಇದು ಸ್ಮಾಲ್ ಬುದ್ಧ ಕಾರ್ನರ್ ಕ್ರಿಯೇಟೆಡ್ ಬೈ ಮೀ. ಇದರಲ್ಲಿ ಇರೋದು ಫ್ಲವರ್ಸ್ ಪೆಂಟಸ್ ಮತ್ತೆ ಬ್ಲೂ ಡೇಸ್ ಅಂತ. ಅಗೇನ್ ಸನ್ಲೈಟ್ ಲವಿಂಗ್ ಫ್ಲವರ್ಸ್. ಇದೊಂದು ಮೋಸ್ಟ್ ಸ್ಪೆಷಲ್ ಪ್ಲಾಂಟ್ ಆಫ್ ಮೈ ಗಾರ್ಡನ್. ನೀವ್ ಯಾರು ನೋಡಿರ್ಲಿಕ್ಕಿಲ್ಲ ಜಾಸ್ತಿ, ಆನ್ಲೈನ್ ಮಾತ್ರ ಸಿಗುದು. ಇದು ಲೋಕಲ್ ನರ್ಸರೀಸ್ ಅಲ್ಲಿ ಸಿಗುದು ತುಂಬಾ ಕಡಿಮೆ. ದಿಸ್ ಅ ಕಾರ್ನಿವೋರಸ್ ಪ್ಲಾಂಟ್. ಇದು ಇದ್ರಲ್ಲಿ ಏನಂದ್ರೆ ಹುಳ ಏನಾದ್ರೂ ಬಿದ್ರೆ ಇದ್ರ ಕ್ಯಾಪ್ ಮುಚ್ಚಿಕೊಳ್ತದೆ. ದಟ್ಸ್ ವೈ ಕಾರ್ನಿವೋರಸ್ ಪ್ಲಾಂಟ್ ಅಂತ ಇದಕ್ಕೆ ಹೆಸರು. ಮಾಂಸಾಹಾರಿ ಗಿಡ ಅಂತ ಹೇಳಿ. ಮಾಂಸಾಹಾರಿ ಗಿಡ, ಎಸ್, ಮಾಂಸಾಹಾರಿ ಗಿಡಗಳು. ಇದ್ರಲ್ಲಿ ಒಂದ್ ವೆರೈಟಿ, ತುಂಬಾ ವೆರೈಟಿ ಬರ್ತದೆ ಇದ್ರಲ್ಲಿ. ನನ್ನ ಹತ್ರ ಒಂದೇ ವೆರೈಟಿ ಇರೋದು. ಇದು ಎಷ್ಟು ಟೈಮ್ ಇರ್ತದೆ ಈ ರೀತಿ? ಈ ರೀತಿ ಇದ್ದು ಅಂತೂ ಒಣಗುವ ತನಕ ಇರ್ತದೆ. ತಿಂಗಳು ಕಟ್ಲೆ ಇರ್ತದೆ, 3 ತಿಂಗಳು ಮಿನಿಮಮ್ ಇರ್ತದೆ. ಅದು ಹೊಸ ಲೀವ್ಸ್ ಅಲ್ಲಿ ಕೊಡ್ತಾ ಹೋಗ್ತದೆ. ಇದು ಫ್ಲೈ ಟ್ರಾಪ್ಸ್ ಕೊಡ್ತಾ ಹೋಗ್ತದೆ ಹೊಸ ಲೀವ್ಸ್ ಬಂದಾಗೆ. ಏನು ಹೂ ಗಿಡ ಅದು? ಬೆಳೀತಾ ಹೋಗ್ತದೆ. ಹೂ ಅದು? ಇದು ಆಕ್ಚುಲಿ ಹೂ ಅಂತಲ್ಲ, ಬಟ್ ವಿ ಕ್ಯಾನ್ ಕನ್ಸಿಡರ್ ಆಸ್ ದ ಫ್ಲವರ್ ಆಫ್ ದಿಸ್ ಪ್ಲಾಂಟ್ ಅಷ್ಟೇ. ಓಹೋ. ಇದು ಬಿಗೋನಿಯಾಸ್, ಎಲ್ರಿಗೂ ಗೊತ್ತಿರುವುದು. ತುಂಬಾ ಡೆಲಿಕೇಟ್ ಪ್ಲಾಂಟ್ಸ್, ಶೇಡ್ ಲವಿಂಗ್ ಪ್ಲಾಂಟ್ಸ್. ಸೊ ನಮ್ ಗಾರ್ಡನ್ ಅಲ್ಲಿ ಎಲ್ಲಿ ಬಿಸಿಲು, ಎಲ್ಲಿ ನೆರಳು ಉಂಟು ಅದ್ರ ಪ್ರಕಾರ ಗಿಡಗಳನ್ನು ಸೆಟ್ ಮಾಡಿದ್ದೇನೆ. ಇದ್ರದ್ದು ವಿಶೇಷತೆ ಅಂದ್ರೆ ಇದ್ರದ್ದು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಗಿಡಗಳು ಜಸ್ಟ್ ಲೀವ್ಸ್ ಒಂದು ಕಟ್ ಮಾಡಿ ಅದ್ರ ತೊಟ್ಟನ್ನು ಮಣ್ಣೊಳಗೆ ಹಾಕಿದ್ರೆ ಹೊಸ ಗಿಡ ಬರ್ತದೆ. ಅಂದ್ರೆ ಎಲೆಯಿಂದಲೇ? ಎಲೆಯಿಂದಲೇ ಹೊಸ ಗಿಡ ಬರ್ತದೆ. ವಾವ್. ಸೂಪರ್. ಇದು ಇದು ಸ್ಟ್ಯಾಗ್ ಹಾರ್ನ್ ಫರ್ನ್ ಅಂತ. ಆಕ್ಚುಲಿ ಇದು ಬೆಟ್ಟಗಳಲ್ಲೆಲ್ಲ ಆಗುವಂತದ್ದು. ತೆಂಗಿನ ಮರ ಅದ್ರಲ್ಲೆಲ್ಲ ನೀವು ನೋಡಿರ್ಬೋದು. ಹಾ. ಸೊ ಇದನ್ನ ತೆಂಗಿನಕಾಯಿ ಹೊರಗಿದ್ದು ಹಾ. ಸೆಪ್ಪಲ್ಲಿ ಬೆಳೆಸಿದ್ದೇನೆ. ಹಾ. ಒಂದು ಇದು ಹಾಕಿದ್ರೆ ಆಯ್ತು, ಒಂದು ಗಿಡ. ಇದು ಮೇಲ್ ಪಾರ್ಟ್ ಮತ್ತೆ ಫಿಮೇಲ್ ಪಾರ್ಟ್. ಅದರಷ್ಟಕ್ಕೆ ಮಲ್ಟಿಪ್ಲೈ ಆಗ್ತಾ ಇಡೀ ಹೀಗೆ ಬಾಲ್ ದೊಡ್ಡದಾಗ್ತಾ ಹೋಗ್ತದೆ. ಇಷ್ಟು ದೊಡ್ಡದಾಗ್ಬೇಕಾದ್ರೆ ಇದು 3 ವರ್ಷದಲ್ಲಿ ಇಷ್ಟೇ ದೊಡ್ಡದಾಗಿದೆ. ಹಾ. ಸೊ ಜನ್ಮ ಪೂರ್ತಿ ಅದು ದೊಡ್ಡದಾಗ್ತಾನೆ ಹೋಗ್ತದೆ ಬಾಲ್. ಇದು ಕ್ಯಾಕ್ಟಸ್ ಸ್ಟ್ಯಾಂಡ್. ನನ್ನ ಗಾರ್ಡನ್ ಇದು ಮೇನ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ ಬಂದವರೆಲ್ಲ. ಸೊ ಇದು ನಾವು ಡಿಸೈನ್ ಮಾಡಿದ್ ನನ್ನ ಹಸ್ಬೆಂಡ್. ಅವರಿಗೆ ಗಾರ್ಡನ್ ಡೆಕೋರೇಟಿವ್ ಮಾಡುವ ಐಡಿಯಾಸ್ ಕೊಟ್ರೆ ಕೂಡಲೇ ಮಾಡಿಸಿ ಕೊಡ್ತಾರೆ. ವೆರಿ ಸಪೋರ್ಟಿವ್. ಇದರಲ್ಲಿ ಮೇನ್ ಪ್ಲಾಂಟ್ಸ್ ಇರೋದೆಲ್ಲ ಸ್ಯಾನ್ಸಿವೇರಿಯಾಸ್ ಅಂತ. ಇದ್ರಲ್ಲಿ ಮೊದಲು ನಾನು ಪ್ಲಾಸ್ಟಿಕ್ ಪಾಟ್ಸ್ ಅಲ್ಲಿ ಇಟ್ಟಿದ್ದೆ, ಈಗೆಲ್ಲ ಕ್ಲೇ ಪಾಟ್ಸ್ ಅಲ್ಲಿ ರಿಪ್ಲೇಸ್ ಮಾಡಿದ್ದೇನೆ. ಇದು ಬ್ರೋಮಲೈಟ್ಸ್ ಅಂತ. ಇದಕ್ಕೆ ಏನ್ ಮಣ್ಣಲ್ಲೆಲ್ಲ ಹಾಕ್ಬೇಕು ಅಂತ ಹೇಳಿಲ್ಲ, ಖಾಲಿ ಒಂದು ಡ್ರಿಫ್ಟ್ ವುಡ್ ಮೇಲೆ ಮೌಂಟ್ ಮಾಡಿದ್ದೇನೆ ಇದನ್ನ. ಇದ್ರಲ್ಲಿ ಮಣ್ಣಲ್ಲಿ ಹಾಕಿದ್ದೇನೆ, ಇಲ್ಲಿ ಪಾಟ್ಸ್ ಅಲ್ಲಿ ಇರೋದು. ಹಾಗೇನು ಬೆಳೀತದೆ, ಆದ್ರೆ ಏನು ಇಲ್ಲದೇನು ಬೆಳೀತದೆ, ಖಾಲಿ ನೀರಿದ್ರೆ ಸಾಕದೆ. ಇದು ಕಂಪೌಂಡ್ ಮೇಲೆ ನೀವು ನೋಡ್ತಿರೋದು ಬೋಗನ್ ವಿಲಾ ವೆರೈಟೀಸ್. ಇದರಲ್ಲಿ ಸ್ವಲ್ಪ ಹೊಸತು ಹೈಬ್ರಿಡ್ ವೆರೈಟೀಸ್ ಇನ್ಕ್ಲೂಡ್ ಮಾಡಿದ್ದೇನೆ. ಹೈಬ್ರಿಡ್ ವೆರೈಟೀಸ್ ಇದು ಅಡ್ವಾಂಟೇಜ್ ಏನಂದ್ರೆ ತುಂಬಾ ದೊಡ್ಡದಾಗಿ ಬೆಳೆಯೋದಿಲ್ಲ ಗಿಡ. ನಮ್ಮಂತ ಸಣ್ಣ ಗಾರ್ಡನ್ ಸ್ಪೇಸ್ ಇರುವವರಿಗೆ ಒಳ್ಳೆ ವೆರೈಟೀಸ್. ಸೊ ಯಾವ್ದು ಸ್ಪೇಸ್ ವೇಸ್ಟ್ ಮಾಡ್ಬೇಕು ಅಂತ ಹೇಳಿ ಇಲ್ಲ. ಸಣ್ಣ ಜಾಗದಲ್ಲಿ ಇರುವವರು ಕಂಪೌಂಡ್ ಮೇಲೆ, ಇಡೀ ಕಂಪೌಂಡ್ ಮೇಲೆ, ನನ್ನ ಮನೆ 4 ಕಂಪೌಂಡ್ ಮೇಲೆ ಗಿಡಗಳನ್ನು ಇಟ್ಟಿದ್ದೇನೆ. ಇದು ಯುಫೋರ್ಬಿಯಾಸ್ ಆಗ ಹೇಳಿದಾಗೆ. ನೆಕ್ಸ್ಟ್ ಇಲ್ಲಿ ಎಡೇನಿಯಮ್ಸ್. ಇದು ಡೆಸರ್ಟ್ ರೋಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಬೇಕು ಮೇನ್ ಅಂದ್ರೆ ಬಿಸಿಲು ಮಾತ್ರ. ಮಳೆಗಾಲದಲ್ಲಿ ಇದ್ರ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಬೇಕಾಗ್ತದೆ. ಇಟ್ ವಿಲ್ ಬಿ ಶಿಫ್ಟೆಡ್ ಟು ದ ಟ್ಯಾರೆಸ್ ಇನ್ ರೈನಿ ಸೀಸನ್. ಸೊ ಇದು ಮಾಸ್ ರೋಸ್ ಅಂತ. 4 o'clock ಫ್ಲವರ್, 10 o'clock ಫ್ಲವರ್, ಟೇಬಲ್ ರೋಸ್, ಪೋರ್ಟುಲಾಕ, ಪರ್ಸಲೇನ್ ಅಂತ ಹೇಳ್ತಾರೆ. ಇದು ತುಂಬಾ ಈಸಿ ಬೆಳೆಸ್ಲಿಕ್ಕೆ. ಓನ್ಲಿ ಥಿಂಗ್ ಇಸ್ ಇದಕ್ಕೆ ಫರ್ಟಿಲೈಸರ್ ಸ್ವಲ್ಪ 15 ದಿವಸಕ್ಕೊಮ್ಮೆ ಹಾಕ್ಬೇಕಾಗ್ತದೆ ಇಷ್ಟು ಹೂ ಆಗ್ಬೇಕಾದ್ರೆ. ಇಲ್ಲದ್ರೆ ಹೂ ಸ್ವಲ್ಪ ಕಡಿಮೆ ಆಗ್ತದೆ.
ಇದು ವಾಟರ್ ಲಿಲ್ಲೀಸ್. ಮೊದಲು 30 ಪಾಟ್ ವಾಟರ್ ಲಿಲ್ಲೀಸ್ ಇತ್ತು. ಈಗ ಕೆಲಸ ಮಾಡ್ಲಿಕ್ಕೆ ನಾನೇ ಎಲ್ಲ ಕೆಲಸ ಮಾಡೋದು ಕಾರಣ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಈಗ 8 ಪಾಟ್ ಇಟ್ಕೊಂಡಿದ್ದೇನೆ. ಇದೆಲ್ಲ ನಾನು ನಾಲೆಜ್ ಇದೆ ಅದೆಲ್ಲ ಕಲೆಕ್ಟ್ ಮಾಡಿದ್ದು ಫೇಸ್ಬುಕ್ ಇಂದ. ಫೇಸ್ಬುಕ್ ಗಿವ್ಸ್ ಯು ಲಾಟ್ ಆಫ್ ಇನ್ಫಾರ್ಮೇಶನ್. ಸೋಷಿಯಲ್ ಮೀಡಿಯಾ ಅಂದ್ರೆ ಕೆಟ್ಟದ್ದು ಮಾತ್ರ ಅಲ್ಲ, ಬೇಕಾದದ್ದು ಒಳ್ಳೆ ನಾಲೆಜ್ ಸಿಗ್ತದೆ ಅದರಿಂದ. ನಮ್ಗೆ ಯಾವ್ದು ಟ್ಯಾಪ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರ್ಬೇಕಷ್ಟೇ. ಸೊ ದ ಲೋಟಸ್, ಅಲ್ಲಿ ಕಾಣುದು ಲೋಟಸ್ ಈಗ ಬ್ಲೂಮ್ ಆದದ್ದು ಮೀಡಿಯಂ ವೆರೈಟಿ. ಸಣ್ಣ ಬೌಲಲ್ಲಿ ಹಾಕಿದ್ರೆ ಸಹ ಗ್ರೋ ಆಗ್ತದೆ. ಇಲ್ಲಿ ಬಡ್ಸ್ ಇರೋದು ಲೋಟಸ್, ಅದು ಪಿಂಕ್ ಕ್ಲೌಡ್ ಅಂತ ಅರಳ್ಬೇಕಷ್ಟೇ. ವೆರಿ ಗುಡ್ ಬ್ಲೂಮರ್. ಅದು ಚೈನೀಸ್ ಜಾಸ್ಮಿನ್ ಅಂತ ಹೇಳ್ತಾರೆ. 365 ದಿವಸ ಹೂ ಆಗ್ತದೆ. ಅದಕ್ಕೆ ಪರಿಮಳ ಏನೂ ಇಲ್ಲ ಮಾತ್ರ, ಆದ್ರೆ ಹೂ ತುಂಬಾ ಚಂದ. ಇದು ಸ್ಟ್ಯಾಗ್ ಹಾರ್ನ್ ಸೇಮ್ ಸ್ಟ್ಯಾಗ್ ಹಾರ್ನ್ ಫರ್ನ್ ವೆರೈಟಿ, ಆದ್ರೆ ಇದು ಪಾಟಲ್ ಗ್ರೋ ಮಾಡ್ತಿದ್ದೇನೆ. ಇಟ್ಸ್ ಗ್ರೋಯಿಂಗ್ ಈಕ್ವಲಿ ವೆಲ್. ಇದು ಸೈಕಲ್ ಟೈರ್ ರೀಸೈಕಲ್ ಮಾಡಿದ್ದು. ಇದ್ರಲ್ಲಿ ಹಾಕಿರುವ ಪ್ಲಾಂಟ್ಸ್ ಡಿಸಿಡಿಯಾ ಅಂತ. ಇದ್ರಲ್ಲಿ ಸಹ ಏನು ಸಾಯಿಲ್ ಏನು ಹಾಕ್ಲಿಲ್ಲ, ತೆಂಗಿನ ಸೆಪ್ಪಿಗೆ ಕಟ್ಟಿ ಇದೀಗ 3 ವರ್ಷ ಆಯ್ತು. ಇದ್ರಲ್ಲೇ ಉಂಟು. ಡೈಲಿ ನೀರ್ ಸ್ಪ್ರೇ ಮಾಡುದು, ಮತ್ತೆ ಏನಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ ಸ್ಪ್ರೇ ಮಾಡ್ಬೇಕಾಗ್ತದೆ. ಇದು ಏರ್ ಪ್ಲಾಂಟ್ಸ್ ಅಂತ ಡ್ರಿಫ್ಟ್ ವುಡ್ ಮೇಲೆ ಮೌಂಟ್ ಮಾಡಿದ್ದು. ಸೇಮ್ ಆಸ್ ಡಿಸಿಡಿಯಾಸ್. ಇದಕ್ಕೆ ಸಹ ನೀರು ಡೈಲಿ ಸ್ಪ್ರೇ ಮಾಡ್ಬೇಕಾಗ್ತದೆ, ಮತ್ತೆ ಬೇಕಾದ್ರೆ ಲಿಕ್ವಿಡ್ ಫರ್ಟಿಲೈಸರ್. ಇದು ಕೇನ್ ಬಿಗೋನಿಯಾಸ್ ಅಂತ. ಅಂದ್ರೆ ಕೇನ್ ಹಾಗೆ ಸ್ಟೆಮ್ಸ್ ಉದ್ದ ಆಗಿ ಆಗುವ ಬಿಗೋನಿಯಾಸ್. ಈಸಿ ಟು ಮೇಂಟೈನ್ ಕಂಪೇರ್ ಟು ರೆಕ್ಸ್ ಬಿಗೋನಿಯಾಸ್. ಇದು ರಾಧಾಕೃಷ್ಣ ಮೂರ್ತಿ. ಸ್ವಲ್ಪ ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡುದು ಫ್ರೆಂಡ್ಸ್ ಇಂದ ಕಲ್ತ್ಕೊಂಡಿದ್ದೇನೆ. ಇದು ರಾಧಾಕೃಷ್ಣ ಮೂರ್ತಿ ಒಬ್ರು ಡಿಸ್ಪೋಸ್ ಮಾಡಿದ್ರು, ಅದನ್ನ ತಂದು ಇಲ್ಲಿ ಗಾರ್ಡನ್ ಡೆಕೋರೇಟ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಅದೆಲ್ಲ ಫೆನಲಾಪ್ಸಿಸ್ ಆರ್ಕಿಡ್ಸ್. ಅದ್ರಲ್ಲಿ ಹೂ ಮಳೆ ನಿತ್ತು ಸೀಸನ್ ಚೇಂಜ್ ಆಗುವಾಗ ಹೂ ಆದ್ರೆ 3-4 ತಿಂಗಳು ಹೂ ಇರ್ತದೆ. ಇದು ತುಳಸಿ ಕಟ್ಟೆ. ನೀವು ನೋಡಿದಾಗೆ ಎಲ್ಲರ ಮನೇಲಿ ಇರುವಾಗೆ ಒಂದು ತುಳಸಿ ಕಟ್ಟೆ. ಮತ್ತೆ ಇದ್ರ 4 ಸೈಡ್ ಸ್ಟ್ಯಾಂಡ್ ಇಟ್ಟು, ಇದು ಸ್ಟ್ಯಾಂಡ್ ಅಂದ್ರೆ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಗಿಫ್ಟ್ ಆಗಿ ತಂದದ್ದು. ಗಾರ್ಡನ್ ಅಲ್ಲಿ ಎಲ್ಲಿ ಇಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಮತ್ತೆ ಅವರೇ ಐಡಿಯಾ ಕೊಟ್ಟು, ನನ್ನ ಫ್ರೆಂಡ್ ಒಬ್ರು ಐಡಿಯಾ ಕೊಟ್ಟು ಅದ್ರ ಸುತ್ತ ತುಳಸಿ ಗಿಡ ಬೆಳೆಸಿದ್ದೇನೆ. ನಿಮ್ಗೆಲ್ರಿಗೂ ಗೊತ್ತಿರುವಾಗೆ ಇಟ್ ಇಸ್ ಏರ್ ಪ್ಯೂರಿಫೈಯಿಂಗ್. ಮತ್ತೆ ನಮ್ಮ ಮನೆಯವರು ಪೂಜೆಗೆ ಅಂತ ತಕೊಂಡು ಹೋಗ್ತಾರೆ, ಡೈಲಿ ಪೂಜೆ ಮಾಡ್ತಾರೆ ಊರಲ್ಲಿ ಕುಲದೇವ್ರದ್ದು. ಸೊ ಅದಕ್ಕೆ ತುಂಬಾ ಯೂಸ್ ಆಗ್ತದೆ. ಗಾರ್ಡನ್ ಇಡೀ ತುಳಸಿ ಗಿಡ ಬೆಳೆಸಿಟ್ಟಿದ್ದೇನೆ. ನಾ ಹೆಚ್ಚಿನ ಗಿಡಗಳನ್ನ ವಿಷಯ ಕಲ್ತದ್ದು, ಹೆಸರು ಎಕ್ಸ್ಪೆಷಲಿ. ನಂಗೆ ಮೊದ್ಲು ಏನು ಗಿಡಗಳ ಹೆಸರು ಗೊತ್ತಿರ್ಲಿಲ್ಲ. ಹೇಳ್ತಾ ಇದ್ದೆ, ನಮ್ಮ ಮನುಷ್ಯರಾಗೆ ಗಿಡಗಳಿಗೆ ಹೆಸರು ಇಟ್ಟಿದ್ರೆ ನೆನಪಿಟ್ಕೊಳ್ಳಿಕ್ಕೆ ಸುಲಭ ಆಗ್ತಿತ್ತು ಅಂತ. ಸೊ ಇದೆಲ್ಲ ಹೆಸರು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಫ್ರೆಂಡ್ಸ್ ಇಂದ. ಎಲ್ಲ ನಾಲೆಜ್ ಈಗ ನಾವೇನಂತ ಈಕ್ವಲಿ ಶೇರ್ ಮಾಡ್ಕೊಳ್ತೇವೆ. ನಾಲೆಜ್, ಪ್ಲಾನ್ಸ್, ನೇಮ್ಸ್, ಏನ್ ಡೌಟ್ ಇದ್ರೆ ಸಹ. ನಮ್ದೊಂದು ಗ್ರೂಪ್ ಉಂಟು ಹಸಿರು ಬುಟ್ಟಿ ಅಂತ. ಅದು ಸ್ಟಾರ್ಟ್ ಮಾಡಿದ್ದು ಎಲ್ಲ ಹೀಗೆ ಕ್ವಾಲಿಫೈಡ್ ಜನರೇ ಗಿಡ ಮಾರ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ ಗ್ರೂಪ್ ಅಲ್ಲ ಅದು ಆಕ್ಚುಲಿ. ವರ್ಷಕ್ಕೆ ಒಂದೇ ಸಲ ಅದ್ರಲ್ಲಿ ಸೇಲ್ ಆಗೋದು. ವಿ ಹ್ಯಾವ್ ಕ್ವಾಲಿಫೈಡ್ ಡಾಕ್ಟರ್ಸ್, ಇಂಜಿನಿಯರ್ಸ್, ಲಾಯರ್ಸ್ ಇನ್ ದ ಗ್ರೂಪ್. ಇಟ್ ವಾಸ್ ಸ್ಟಾರ್ಟೆಡ್ ಜಸ್ಟ್ ಟು ಮೇಕ್ ಪ್ಲಾಂಟ್ಸ್ ಅವೈಲೇಬಲ್ ಲೋಕಲಿ. ನಾವೇ ಬೆಳೆಸಿದ ಗಿಡಗಳು ನಮ್ಮ ಜನರಿಗೆ ಕಡಿಮೆ ದರದಲ್ಲಿ ಸಿಗ್ಬೇಕು ಅಂತ ಆ ಗ್ರೂಪ್ ಸ್ಟಾರ್ಟ್ ಮಾಡ್ಕೊಂಡು ಈಗ 8ನೇ ವರ್ಷ ಆಗ್ತದೆ ಸ್ಟಾರ್ಟ್ ಮಾಡಿ. ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಆದ್ರೆ ನರ್ಸರಿ ಹಾಗೆ ಗಿಡಗಳು ಯಾವಾಗ್ಲೂ ರೆಡಿ ಇರುವುದಿಲ್ಲ. ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಇಂಟ್ರೆಸ್ಟ್ ಇದ್ದ ಗಿಡಗಳು ರೆಡಿ ಆಗುವಾಗ ಇನ್ಫಾರ್ಮ್ ಮಾಡ್ತೇವೆ. ಇಲ್ಲದ್ರೆ ನಮ್ಮ ಹತ್ರ ಇದ್ದ ಗಿಡಗಳ ಪಿಕ್ಚರ್ಸ್ ಹಾಕ್ತೇವೆ. ಅವರಿಗೆ ಇಂಟ್ರೆಸ್ಟ್ ಇದ್ರೆ ಪರ್ಚೇಸ್ ಮಾಡ್ಬೋದು. ಆನ್ಲೈನ್ ಸಹ ಕಳಿಸ್ತೇನೆ. ನಮ್ಮ ಲೋಕಲ್ ಬಯರ್ಸ್ಗೆ ಮಾತ್ರ ಅಲ್ಲ. ನಾನು ಆಕ್ಚುಲಿ ನಾರ್ತ್ ಇಂಡಿಯಾದಿಂದ, ನಾಗಾಲ್ಯಾಂಡ್ ಇಂದ ಎಲ್ಲ ಪ್ಲಾಂಟ್ಸ್ ಎಕ್ಸ್ಚೇಂಜ್, ಪ್ಲಾಂಟ್ ಬೈಯಿಂಗ್, ಪ್ಲಾಂಟ್ ಸೆಲ್ಲಿಂಗ್ ಎಲ್ಲಾನು ಮಾಡಿ ಅಭ್ಯಾಸ ಉಂಟು. ಆದ್ರೆ ಈಗ ಹೆಚ್ಚಿನ ನಮ್ಮ ಲೋಕಲ್ ಫ್ರೆಂಡ್ಸ್ ಅವರೇ ಬಂದು ಹೆಚ್ಚಿನವ್ರು ಕಲೆಕ್ಟ್ ಮಾಡ್ಕೊಳ್ಳೋದು ಜಾಸ್ತಿ. ಅಂದ್ರೆ ಆನ್ಲೈನ್ ನಾನು ಪ್ಲಾಂಟ್ಸ್ ತಕೊಳ್ಳುವ ಕಾರಣ ಅವರಿಗೆ ಇಲ್ಲಿ ಲೋಕಲಿ ಅವೈಲೇಬಲ್ ಆಗ್ತದೆ. ಅದು ಶಿಪ್ಮೆಂಟ್ ಇದ್ದು ಡ್ಯಾಮೇಜಸ್ ಅದೆಲ್ಲ ಕಡಿಮೆ ಆಗ್ತದೆ ಅಂತ ಮೈ ಫ್ರೆಂಡ್ಸ್ ವಿಲ್ ಬೈ ಯೂಶುವಲಿ ಆಲ್ ದ ಪ್ರೊಪಗೇಟೆಡ್ ಪ್ಲಾಂಟ್ಸ್. ಅದರಿಂದ ನಮ್ಗೆ ರಿಲೇಷನ್ಸ್ ಆಕ್ಚುಲಿ ತುಂಬಾ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಇಂಟ್ರೆಸ್ಟ್ ಓನ್ಲಿ ಗಾರ್ಡನ್ ಇರುವ ಕಾರಣ ಟಾಪಿಕ್ ಅದೇ ಎಲ್ಲಿ ಮಾತಾಡಿದ್ರೆ ಸಹ ನೋ ಗಾಸಿಪಿಂಗ್. ಏನು ರಾಶಿ ಫ್ರೆಂಡ್ಸ್ ಎಲ್ಲ ಗಾರ್ಡನ್ ಬಗ್ಗೆನೆ ಮಾತಾಡ್ಕೊಳ್ಳೋರು, ಎಲ್ರೂ ಬಿಸಿ ಇದ್ರಲ್ಲಿ. ಕ್ಲೆಮ್ಯಾಟಿಸ್ ಅಂತ ಇದ್ರದ್ದು ಹೆಸರು ಆಕ್ಚುಲಿ. ಕಾಮನ್ಲಿ ನೋನ್ ಆಸ್ ಬ್ರೈಡಲ್ ಬುಕೆ. ಇದು ಬಿಸಿಲು ಬಿದ್ರೆ ಇಡೀ ವರ್ಷ ಹೂ ಆಗ್ತದೆ. ಈಗ ಈ ಸತಿ ಗಿಡ ಕಟ್ ಮಾಡದೆ ನ್ಯಾಚುರಲ್ ತೋರಣದಾಗೆ ಬೆಳೆಸಿದ್ದೇನೆ. ತುಂಬಾ ಪರಿಮಳ ಹೀಗೆ ಮಲ್ಲಿಗೆಗೆ. ಮತ್ತೆ ಇದು ಮಲ್ಲಿಗೆ ಹಾಗೆ ದಿನ ಉದುರುದಿಲ್ಲ, ದಿವಸ ಕಟ್ಲೆ ಈ ಹೂ ಅರಳ್ಕೊಂಡೇ ಇರ್ತದೆ. ಇದು ಆಕ್ಚುಲಿ ಒಂದು ವೇಸ್ಟ್ ಕ್ರಾಡಲ್ ಸ್ಟ್ಯಾಂಡ್. ಅದಕ್ಕೆ ರ್ಯಾಕ್ಸ್ ಹಾಕಿ ಸ್ಯಾನ್ಸಿವೇರಿಯಾ ಸ್ಟ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಇದು ಹಕ್ಕಿಗಳಿಗೆ ಅಂತ ಇಟ್ಟದ್ದು ನೀರು. ಸಂಜೆ ಆಗುವಾಗ ಹಕ್ಕಿಗಳು ಬಂದು ನೀರು ಕುಡಿಯುದು, ಸ್ನಾನ ಮಾಡುದು ಎಲ್ಲ ಮಾಡ್ತಾ ಇರ್ತದೆ. ಕೂತ್ಕೊಂಡು ನೋಡ್ಲಿಕ್ಕೆ ತುಂಬಾ ಸಮಾಧಾನ ಆಗ್ತದೆ.
ಇದು ಮೊನ್ನೆ ಅಷ್ಟೇ ಮೈಸೂರಿಂದ ಬರುವಾಗ ತುಂಬಾ ಕ್ಲೇ ಆರ್ನಮೆಂಟ್ಸ್ ಮಾರುವವರು ಇರ್ತಾರೆ, ಪಾಟ್ಸ್ ಎಲ್ಲ ಅಲ್ಲಿಂದ ತಂದ ಗಿಡಗಳು. ಅದನ್ನ ಜಸ್ಟ್ ಹೀಗೆ ಸೆಟ್ ಮಾಡಿ ಇಟ್ಟಿದೆ. ಇದು ಪೆಂಟಸ್ ಅಂತ ಮೋಸ್ಟ್ ಕಾಮನ್ ವೆರೈಟೀಸ್ ಇಲ್ಲಿ ಮಂಗಳೂರು ಉಡುಪಿ ಸೈಡ್ ಎಲ್ಲ ಆರಾಮದಲ್ಲಿ ಗ್ರೋ ಆಗ್ತದೆ. ಓನ್ಲಿ ಥಿಂಗ್ ಕಲರ್ ತುಂಬಾ ಕಲೆಕ್ಟ್ ಮಾಡ್ಬೇಕು ಇಂಟ್ರೆಸ್ಟ್ ಇದ್ದವರು, ಮತ್ತೆ ಡ್ವಾರ್ಫ್ ವೆರೈಟೀಸ್ ತಕೊಳ್ಬೇಕು, ಇಲ್ಲಾಂದ್ರೆ ಗಿಡ ಉದ್ದ ಬೆಳೀತದೆ. ಯೂಶಲಿ ಏನ್ ಒಂದ್ ಟಿಪ್ ಹೇಳಿದ್ರೆ, ನಿಮ್ಗೆ ಗಿಡ ಸಣ್ಣದಾಗಿ ಬೆಳೆಸ್ಬೇಕಂದ್ರೆ ಪಾಟ್ ಸೈಜ್ ತುಂಬಾ ಸಣ್ಣದಿರ್ಬೇಕು. ಸೇಮ್ ಪ್ಲಾಂಟ್ಸ್ ನೀವು ದೊಡ್ಡ ಪಾಟ್ ಅಲ್ಲಿ ಹಾಕಿದ್ರೆ ತುಂಬಾ ದೊಡ್ಡ ಬೆಳೀತದೆ. ನಮ್ ಹಾಗೆ ಜಾಗ ಕಡಿಮೆ ಇರುವವರಿಗೆ ಏನಾದ್ರೂ ಟೆಕ್ನಿಕ್ಸ್ ಫೈಂಡ್ ಔಟ್ ಮಾಡ್ಬೇಕು, ಜಾಸ್ತಿ ವೆರೈಟಿ ಪ್ಲಾಂಟ್ಸ್ ಸಣ್ಣ ಪ್ಲೇಸ್ ಅಲ್ಲಿ ಹೇಗೆ ಇನ್ಕ್ಲೂಡ್ ಮಾಡುದು ಅಂತ. ಸೊ ಇದೊಂದು ವರ್ಟಿಕಲ್ ಗಾರ್ಡನ್ ಕ್ರಿಯೇಟ್ ಮಾಡಿದ್ವಿ ಸ್ಪೇಸಿಗೆ. ಇದ್ರಲ್ಲಿ 2 ಸೈಡ್ಸ್ ಬಿಗೋನಿಯಾ ಗಿಡ ನೆಟ್ಟಿದ್ದೇನೆ. ಸೊ ಇದು ಏನ್ ಅಡ್ವಾಂಟೇಜ್ ಅಂದ್ರೆ ತುಂಬಾ ಗಿಡ ತುಂಬಾ ಸಣ್ಣ ಸ್ಪೇಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗ್ತದೆ. ಇದು ಲೈಕೋಪೋಡಿಯಂ ಅಂತ ಇನ್ವರ್ಟೆಡ್ ಫರ್ನ್ ವೆರೈಟಿ. ನಾರ್ತ್ ಈಸ್ಟ್ ಸೈಡ್ ಅಲ್ಲಿ ಸಿಗ್ತದೆ, ಆನ್ಲೈನ್ ತರಿಸ್ಬೇಕಾಗ್ತದೆ. ನಮ್ಮ ಎನ್ವೈರ್ಮೆಂಟ್ ಅಲ್ಲಿ ಬೆಳೆಯೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಇದು ಮೌಂಟೇನ್ಸ್ ಅಲ್ಲೆಲ್ಲ ಬೆಳೆಯುವ ಫರ್ನ್ಸ್. ಸೊ ಐ ಆಮ್ ಜಸ್ಟ್ ಟ್ರೈಯಿಂಗ್ ಇದ್ರಲ್ಲಿ ಮಂಗಳೂರಲ್ಲಿ ಹೇಗ್ ಬೆಳೀತದೆ ಅಂತ ನೋಡುವ ಅಂತ ತರಿಸ್ಕೊಂಡಿದ್ದೇನೆ. ಇದು ಇನ್ನೊಂದು ವೆರೈಟಿ, ಸೇಮ್ ಇನ್ವರ್ಟೆಡ್ ಫರ್ನ್ ಅಲ್ಲಿ ಇನ್ನೊಂದು ವೆರೈಟಿ. ಇದ್ರಲ್ಲಿ ಏನಂದ್ರೆ ನೀವು ಬುಡ ಇದ್ರೊಳಗೆ ಹಾಕಿ ಗಿಡನ ಕೆಳಗೆ ಗ್ರೋ ಮಾಡ್ಲಿಕ್ಕೆ ಬಿಟ್ರೆ ಮಾತ್ರ ಇದು ಚಂದ ಮಾಡಿ ಬೆಳೀತದೆ. ಉಲ್ಟಾ ನಾವು ರೆಗ್ಯುಲರ್ ಗಿಡ ನೆಡುವಾಗೆ ನೆಟ್ರೆ ಈ ಫರ್ನ್ಸ್ ಉಳ್ಕೊಳ್ಳೋದಿಲ್ಲ ಆಕ್ಚುಲಿ. ಇದು ಕೊರೋನಾ ಟೈಮ್ ಅಲ್ಲಿ ತುಂಬಾ ಫೇಮಸ್ ಆದ ಗಿಡಗಳಂದ್ರೆ ಎರಾಯ್ಡ್ಸ್. ಇದೊಂದು ಎರಾಯ್ಡ್ ಸೆಕ್ಷನ್ ನನ್ನ ಗಾರ್ಡನ್ ಇದ್ದು. ಕೊರೋನಾ ಟೈಮ್ ಅಲ್ಲಿ ಈ ಗಿಡಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. ಈ ಗಿಡ ನೋಡ್ಬೇಕಾದ್ರೆ ತಾಯಿ ಕನ್ಸ್ಟಲೇಷನ್ ಅಂತ ಈ ಸೈಜ್ ಗಿಡಕ್ಕೆ 30,000 ಅಷ್ಟರಲ್ಲಿ ಮಾರ್ತಾ ಇದ್ರು. ಈಗ ಪ್ರೈಸಸ್ ತುಂಬಾ ಕಡಿಮೆ ಆಗಿದೆ, ಯಾಕಂದ್ರೆ ಈಗ ಟಿಶ್ಯೂ ಕಲ್ಚರ್ ಪ್ಲಾಂಟ್ ಸಿಗ್ತದೆ. ಸೊ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಆದ ಕಾರಣ ಈಗ ರೇಟ್ಸ್ ಎಲ್ಲ ತುಂಬಾ ಕಡಿಮೆ ಆಗಿದೆ. ಇದು ಆಂಥೋರಿಯಂ ಫೋರ್ಟ್ ಶರ್ಮನ್ ಅಂತ. ಇದು ಆಂಥೋರಿಯಂ ಕ್ವೀನ್ ಅಂತ. ಇದ್ರದ್ದು ಸಹ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು, 25,000 ಎಲ್ಲ ಇತ್ತು. ಈಗ ರೇಟ್ಸ್ ಎಲ್ಲ ತುಂಬಾ ಕಡಿಮೆ ಆಗಿದೆ. ಇದೆಲ್ಲ ಜಸ್ಟ್ ನೋಡ್ಲಿಕ್ಕೆ ಎಲೆಗಳು ಚಂದ, ಫೋಲಿಯೇಜ್ ಪ್ಲಾಂಟ್ಸ್ ಅಂತ ಎರಾಯ್ಡ್ಸ್ ಅಂದ್ರೆ. ಮತ್ತೆ ಇದು ಏರಿಯಲ್ ರೂಟ್ಸ್ ಎಲ್ಲ ಕೊಡುವಂತ ಗಿಡಗಳು. ಸೊ ಇಟ್ ಟೇಕ್ಸ್ ನ್ಯೂಟ್ರಿಷನ್ ಫ್ರಮ್ ದ ಎನ್ವೈರ್ಮೆಂಟ್. ಇದೆಲ್ಲ ಫೋಲಿಯೇಜ್ ಆಂಥೋರಿಯಂ ವೆರೈಟೀಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಆಂಥೋರಿಯಂ ವೆರೈಟೀಸ್. ಇದೆಲ್ಲ ಫೈಲೋಡೆಂಡ್ರಮ್ಸ್ ಅಂತ ಹೇಳುದು, ಇದಕ್ಕೆಲ್ಲ ಫೈಲೋಡೆಂಡ್ರಮ್ಸ್ ಅಂತ ಹೇಳ್ತಾರೆ. ಇದು ತೆಂಗಿನಕಾಯಿ ಬೋನ್ಸೈ ಮಾಡುವಂತ ಟ್ರೈ ಮಾಡ್ತಿದ್ದೇನೆ ಯೂಟ್ಯೂಬ್ ಇಂದ ನೋಡ್ಕೊಂಡು. ಹೇಗ್ ಬರ್ತದೆ ಅಂತ ನೋಡ್ಬೇಕು ಸ್ವಲ್ಪ ಟೈಮ್ ಆದ್ಮೇಲೆ. ಮತ್ತೆ ಇದೆಲ್ಲ ಎಪಿಸಿಯಾ ವೆರೈಟೀಸ್, ಸ್ವಲ್ಪ ಡೆಲಿಕೇಟ್ ವೆರೈಟೀಸ್. ಕಾನ್ಸ್ಟೆಂಟ್ ರೀಪಾಟಿಂಗ್ ಬೇಕಾಗ್ತದೆ, ರೀಪಾಟ್ ಮಾಡದಿದ್ರೆ ಅಷ್ಟು ಖುಷಿಯಾಗಿ ಬೆಳೆಯೋದಿಲ್ಲ. ಇಲ್ಲಿ ನೋಡ್ಕೊಂಡಾಗಿ ಇದಷ್ಟು ಸರಿ ಬೆಳಿಲಿಲ್ಲ. ಅಂಡ್ ಇದು ಅಗೇನ್ ಸ್ಪೇಸ್ ಸೇವಿಂಗ್ ಟೆಕ್ನಿಕ್. ಇದ್ದ ವಿಂಡೋ ಸಿಲ್ಸ್ ಅನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಸಣ್ಣ ಪಾಟ್ಸ್ ಸಣ್ಣ ಗಿಡ ಬೆಳೆಸ್ಕೊಳ್ಳಿ ವಿಂಡೋ ಸಿಲ್ಸ್ ಅಲ್ಲಿ. ಇದು ಎಪಿಸಿಯಾ ವೆರೈಟೀಸ್, ಇದು ಎಲೋಕೇಶಿಯಾ ವೆರೈಟೀಸ್, ಇದು ಕಾಮನ್ ಕೋಲಿಯಸ್ ವೆರೈಟೀಸ್. ಇದು ಆಕ್ಸಾಲಿಸ್ ಅಂತ ಬಟರ್ಫ್ಲೈ ಪ್ಲಾಂಟ್ ಅಂತ ಹೇಳ್ತಾರೆ. ಇದು ಆಕ್ಸಾಲಿಸ್ ವೆರೈಟಿ. ಇದು ನಮ್ಮ ಮನೆ ಬ್ಯಾಕ್ ಸೈಡ್ ಪೋರ್ಷನ್. ಕಾಂಪೌಂಡ್ ಅಲ್ಲಿ ನೆಲದಲ್ಲಿ ಸ್ವಲ್ಪ ಜಾಗ ಬಿಟ್ಟು ಇದ್ದಲ್ಲೆಲ್ಲ ಗಿಡ ನೆಟ್ಟಿದ್ದೇನೆ. ಕಾಮನ್ ಆಗಿ ಎಲ್ಲ ಗಿಡಕ್ಕೆ ಬೇಕಾಗುವ ಗೊಬ್ಬರ ಅಂದ್ರೆ ಐದರ್ ಆರ್ಗ್ಯಾನಿಕ್ ಇಲ್ಲದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್. ಆರ್ಗ್ಯಾನಿಕ್ ಎಲ್ಲ ಗಿಡಕ್ಕೆ ಕೊಡ್ಬೇಕು ಅಂತ ಹೇಳಿ ಇಲ್ಲ, ಆರ್ನಮೆಂಟಲ್ ಪ್ಲಾಂಟ್ಸ್ ಆದ ಕಾರಣ ಡಿಪೆಂಡಿಂಗ್ ಆನ್ ಯಾವ್ದು ಸ್ವಲ್ಪ ಡೆಲಿಕೇಟ್ ಪ್ಲಾಂಟ್ಸ್ ಆದ್ರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಕೊಡ್ಬೇಕು, ಇಲ್ಲಾಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟರು ಆಗ್ತದೆ. ಸೊ ಇದೆಲ್ಲ ಫರ್ನ್ಸ್ ಆನ್ ಒನ್ ಸೈಡ್ ಆಫ್ ದ ಕಂಪೌಂಡ್ ಅಂಡ್ ಫೈಲೋಡೆಂಡ್ರಮ್ಸ್ ಇನ್ನೊಂದ್ ಸೈಡ್ ಆಫ್ ದ ಕಂಪೌಂಡ್ ಅಲ್ಲಿ ಇರುದು. ಇದೆಲ್ಲ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಆರ್ ಶೇಡ್ ಲವಿಂಗ್ ಪ್ಲಾಂಟ್ಸ್. ಸೊ ನಿಮ್ ಗಾರ್ಡನ್ ಸೆಟ್ ಮಾಡುವಾಗ ಗಾರ್ಡನ್ ಇದ್ದು ಪ್ಲಾಂಟ್ಸ್ ಇದ್ದು ಏನ್ ಅವಶ್ಯಕತೆ ಅಂತ ನೋಡ್ಕೊಂಡು, ಬಿಸಿಲು ಬೇಕಾ, ನೀರ್ ಜಾಸ್ತಿ ಬೇಕಾ, ನೀರ್ ಕಡಿಮೆಯಾ, ನೆರಳಲ್ಲಿ ಇಡ್ಬೇಕಾ, ಗಾಳಿ ಬೇಕಾ ಅಂತ ನೋಡ್ಕೊಂಡು ಸೆಟ್ ಮಾಡಿದ್ರೆ ಎಲ್ಲಾ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತದೆ. ಇದು ಬಿಲ್ವಪತ್ರೆ ಗಿಡ, ಸಣ್ಣ ಪಾಟಲ್ಲಿ 12 ಇಂಚ್ ಪಾಟಲ್ಲಿ ಬೆಳೆಸಿದ್ದೇನೆ. 3 ವರ್ಷದಿಂದ ಉಂಟು ಗಿಡ, ತುಂಬಾ ಚೆನ್ನಾಗಿ ಬೆಳೀತಾ ಉಂಟು. ನನ್ನ ಫ್ರೆಂಡ್ ಗೋವಾದಿಂದ ಕಳ್ಸಿದ ಗಿಡ ಇದು. ಸೊ ನಿಮ್ ಪ್ಲಾಂಟ್ಸ್ ಚೆನ್ನಾಗಿ ಬೆಳಿಬೇಕಂದ್ರೆ ನೀರು, ಸನ್ಲೈಟ್, ಗೊಬ್ಬರ ಅದೆಲ್ಲ ಇಂಪಾರ್ಟೆಂಟೇ. ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಡೈಲಿ ನೀವೇ ಗಿಡದ ಹತ್ರ ಹೋಗಿ, ಹೇಗೆ ನಾವು ಮನುಷ್ಯರನ್ನ ಮಾತಾಡ್ತೇವೆ ಖುಷಿಯಾಗಿರ್ಬೇಕಾದ್ರೆ, ಹಾಗೆ ಗಿಡದೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾತ್ರ ಗಿಡ ಚೆನ್ನಾಗಿ ಬೆಳೀತದೆ. ಗಿಡ ನೆಡುದು, ನೀರ್ ಹಾಕುದು ಮಾಡಿದ್ರೆ ಗಾರ್ಡನ್ ಚೆನ್ನಾಗಿರುದಿಲ್ಲ. ಸೊ ನೀವ್ ಡೈಲಿ ಹತ್ರ ಹೋಗಿ ನೋಡ್ಬೇಕು, ಗಿಡಕ್ಕೆ ಹುಳ ಬಂದಿದ, ಗಿಡಕ್ಕೆ ನೀರ್ ಜಾಸ್ತಿ ಆಗಿದೆ, ಕೊಳಿತಾ ಉಂಟಾ. ಸೊ ಡೈಲಿ ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಫ್ ಪ್ಲಾಂಟ್ಸ್ ಹ್ಯಾವ್ ಟು ಡೂ ವೆಲ್. ಇದು ಏರ್ ಪ್ಲಾಂಟ್ ವೆರೈಟೀಸ್. ಈಗ ರೇರ್ ವೆರೈಟಿ ಅಂತೇಳಿ ಕನ್ಸಿಡರ್ ಮಾಡುವುದು, ಜಾಸ್ತಿ ಜನರು ಬೆಳೆಸುದಿಲ್ಲ. ಆದ್ರೆ ಇದ್ರದ್ದು ಮೇನ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಏನು ಬೇಡ ಇದು ಬೆಳೆಸ್ಲಿಕ್ಕೆ, ಎಲ್ಲಿ ಬೇಕಾದ್ರೂ ಹ್ಯಾಂಗ್ ಮಾಡಿ ಇಡ್ಬೋದು, ಯಾವ್ದ್ರಲ್ಲಿ ಬೇಕಾದ್ರೂ ಇಡ್ಬೋದು. ಮಣ್ಣು ಏನು ಬೇಡ ಇದಕ್ಕೆ. ಮೇನ್ ಏರ್ ಪ್ಲಾಂಟ್ಸ್ ಅಂತ ಹೆಸರು ಹೇಳಿದಾಗೆ ಇದಕ್ಕೆ ಗಾಳಿ ಓಡಾಡ್ಬೇಕು, ತುಂಬಾ ಬಿಸಿಲಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಡೈಲಿ ಇಲ್ಲಿ ನಮ್ಮ ಎನ್ವೈರ್ಮೆಂಟ್ ಗೆ ಸ್ವಲ್ಪ ನೀರು ಮಾಯ್ಸ್ಟ್ ಸ್ಪ್ರೇ ಮಾಡ್ಬೇಕಾಗ್ತದೆ. ಮಳೆಗಾಲದಲ್ಲಿ ಅದು ಬೇಕು ಅಂತ ಹೇಳಿಲ್ಲ. ಇದ್ರಲ್ಲಿ ಬೇರೆ ಬೇರೆ ವೆರೈಟಿ ಸಿಗ್ತದೆ ಮಾರ್ಕೆಟ್ ಅಲ್ಲಿ, ಆನ್ಲೈನ್ ಅಲ್ಲಿ. ಸೊ ದಿಸ್ ಇಸ್ ಹೌ ಏರ್ ಪ್ಲಾಂಟ್ಸ್ ಆರ್ ಗ್ರೋನ್. ನೋಡಿ ಸ್ನೇಹಿತರೆ,
ಒಂದು ಮಂಗಳೂರು ಸಿಟಿಯಲ್ಲಿ ಅತ್ಯುತ್ತಮವಾಗಿರುವಂಥ ಹೂವಿನ ತೋಟಕ್ಕೆ ಹೋಗುವಂಥದ್ದು ಭಾರಿ ಕಡಿಮೆ. ನಾವು ಹೆಚ್ಚು ತರಕಾರಿ ತೋಟಗಳಿಗೆ, ಹಣ್ಣಿನ ತೋಟಗಳಿಗೆ ಹೆಚ್ಚು ಹೋಗುವಂಥದ್ದು. ಆದರೆ ಹೂವಿನ ತೋಟಕ್ಕೆ ಬಂದಾಗ ನಾವೇ ಬೆಚ್ಚಿ ಬೀಳ್ತೇವೆ. ಯಾಕೆಂದರೆ ಅಷ್ಟು ವೆರೈಟಿಗಳನ್ನು ಗಮನಿಸಬೇಕು, ಅದು ಇದೆಯಾ ಇಲ್ವಾ, ಅದು ಮುಂದಕ್ಕೆ ಬೆಳೆಸಬೇಕು, ಅದಕ್ಕೆ ರೋಗ ಬರದಾಗ ನೋಡ್ಕೋಬೇಕು, ರೋಗ ಬಂದರೆ ಮತ್ತೆ ಅದನ್ನು ಉಳಿಸ್ಬೇಕು. ಇದಕ್ಕೆಲ್ಲ ಹಲವಾರು ರೀತಿ ಕೆಲಸಗಳಿದೆ. ಈ ಕೆಲಸಗಳನ್ನು ಮಾಡ್ತಾನೆ ಮನಸ್ಸಿಗೊಂದು ಅತ್ಯುತ್ತಮವಾಗಿರುವಂಥ ವ್ಯಾಯಾಮ ಆಗತ್ತೆ. ಅದರಿಂದಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನುವಂಥದ್ದನ್ನು ಸೌಜನ್ಯ ಮೇಡಮ್ ಅತ್ಯದ್ಭುತವಾಗಿ ನಮಗೆ ವಿವರಿಸಿದರು. ಬನ್ನಿ, ಈ ರೀತಿಯ ಯಾರ್ಯಾರಿಗೆ ನಿಮಗೆ ಮನೆ ಪಕ್ಕದಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇದೆ, ನಿಮ್ಗೆ ಯಾರ್ಯಾರಿಗೆ ಹೂವಿನ ಗಿಡಗಳನ್ನು ಮಾಡಬೇಕು, ಹೂವನ್ನು ಬೆಳೆಸಬೇಕು ಅನ್ನುವಂಥ ಆಸೆಗಳಿರ್ತದೆ, ಅವರಿಗೆಲ್ಲರಿಗೂ ಕೂಡ ಇವರ ಅನುಭವದ 2 ಮಾತುಗಳನ್ನು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಗಾರ್ಡನ್ ಹೇಗುಂಟು ಅಂತ. ಇದೆಲ್ಲ ಒಂದೇ ದಿವಸದಲ್ಲಿ ಆದ ಕೆಲಸ ಅಲ್ಲ. 10 ವರ್ಷ ಟೈಮ್ ತಗೊಂಡಿದ್ದೇನೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹೇಗೆ ಬೆಳೆಸ್ಬೇಕು ಅಂತ ನೋಡ್ಲಿಕ್ಕೆ. ಸೊ ನೀವೆಲ್ಲರೂ ಒಂದು ಟ್ರೈ ಮಾಡಿ. ಎಷ್ಟು ಸಣ್ಣ ಜಾಗ ಇದ್ರೂ ಗಿಡ ಬೆಳೆಸ್ಲಿಕ್ಕೆ ಆಗ್ತದೆ. ನೆರಳಿದ್ರು, ಬಿಸಿಲಿದ್ರು, ಬೇರೆ ಬೇರೆ ಟೈಪ್ ಗಿಡಗಳನ್ನ ಅಲ್ಲಿ ಆ ಜಾಗಕ್ಕೆ ಸುಟೇಬಲ್ ಆಗಿ ಬೆಳೆಸ್ಲಿಕ್ಕೆ ಆಗ್ತದೆ. ಸೊ ನನ್ನ ವಿಡಿಯೋದಿಂದ ಸ್ವಲ್ಪ ಜನ ಆದ್ರೂ ಇನ್ಸ್ಪೈರ್ ಆಗಿ ಸಣ್ಣ ಗಾರ್ಡನ್ ಶುರು ಮಾಡಿ ಮತ್ತೆ ಅದನ್ನ ಹಾಬಿ ಅಂತ ತಕೊಂಡು ದೊಡ್ಡ ಮಾಡ್ಕೊಂಡು ಇದು ಎಂತ ಮನಃಶಾಂತಿ ಮತ್ತೆ ಫಿಸಿಕಲ್ ಎಕ್ಸಸೈಸ್. ಸೊ ನಮ್ ದಿನ ಹಾಳು ಮಾಡ್ಕೊಡೋ ಬದ್ಲಿಗೆ ಡೈಲಿ ನಮ್ ದಿನ ಪಾಸಿಟಿವ್ ಆಗಿರ್ಲಿಕ್ಕೆ ಒಂದ್ ಸಣ್ಣ ಗಾರ್ಡನ್ ಇಂದ ಶುರು ಮಾಡ್ಕೊಂಡು ಮತ್ತೆ ನಿಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಬೆಳೆಸಿ ಡೆಡಿಕೇಶನ್ ಇಟ್ಕೊಂಡು ಕೆಲಸ ಮಾಡಿ ಎಲ್ರು ಒಂದ್ ಸಣ್ಣ ಗಾರ್ಡನ್ ಆದ್ರೂ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ಶಿವಪ್ರಸಾದ್ ಸರ್ ನಂದಿದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಐ ಹ್ಯಾವ್ ಟು ಥ್ಯಾಂಕ್ ಮೇನ್ಲಿ ಶಿವಪ್ರಸಾದ್ ಸರ್ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಗಾರ್ಡನ್ ವಿಡಿಯೋ ಮಾಡ್ಬೇಕು ಅಂತ ಹೇಳಿದ್ದಕ್ಕೆ. ಈ ಚಾನೆಲ್ ಅವ್ರು ಹೇಳಿದಾಗೆ ಎಸ್ಪೆಷಲಿ ರಿಲೇಟೆಡ್ ಟು ಗಾರ್ಡನಿಂಗ್, ವೆಜಿಟೇಬಲ್ ಗಾರ್ಡನಿಂಗ್ ಮತ್ತೆ ಆರ್ನಮೆಂಟಲ್ ಗಾರ್ಡನ್ ವಿಡಿಯೋಸ್ ಮಾತ್ರ ಮಾಡುವಂಥದ್ದು. ಅಗೇನ್ ದೇ ಆರ್ ಸರ್ವಿಂಗ್ ಅ ಸೋಷಿಯಲ್ ಪರ್ಪಸ್ ಆಫ್ ಇನ್ಸ್ಪೈರಿಂಗ್ ಪೀಪಲ್ ಟು ಗ್ರೋ ಪ್ಲಾಂಟ್ಸ್ ಟು ಮೇಕ್ ದ ಅರ್ತ್ ಗ್ರೀನ್. ಸೊ ಥ್ಯಾಂಕ್ ಯು ಶಿವಪ್ರಸಾದ್ ಸರ್, ಥ್ಯಾಂಕ್ ಯು ನಿಮ್ಮೆಲ್ರಿಗೂ.